ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಭಾರತದ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಭಾರತ ತನ್ನ ಸೈನ್ಯವನ್ನು ಬಳಸಿಕೊಂಡು 1971ರಲ್ಲಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತಹ ಬಾಂಗ್ಲಾದೇಶ ಇವತ್ತು ಬೆಂಕಿಯಲ್ಲಿ ಬೆಂದು ಹೋಗ್ತಿದೆ. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 40 ಜನ ಅಲ್ಲಿ ಹತರಾಗಿದ್ದಾರೆ. ಗಲಭೆಗಳಲ್ಲಿ ಅಲ್ಲಿನ ಸರ್ಕಾರಿ TV ಸ್ಟೇಷನ್ಗೆ ಬೆಂಕಿ ಹಚ್ಚಲಾಗಿದೆ. ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿ ಬೆಂಕಿ ಹಚ್ತಾ ಇದ್ದಾರೆ. ಎಲ್ಲ ಬೀದಿಗಳು, ರಸ್ತೆಗಳು, ನಗರಗಳು, ಹಳ್ಳಿಗಳಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಪ್ರತಿಭಟನೆ, ಹೋರಾಟಗಳು, ಗಲಾಟೆಗಳು, ಹಿಂಸೆ ನಡೀತಾ ಇದೆ. ಇದನ್ನು ಮಾಡ್ತಿರುವಂಥವ್ರು ಬೇರೆ ಯಾರೂ ಅಲ್ಲ, ಬಾಂಗ್ಲಾದೇಶದ ವಿದ್ಯಾರ್ಥಿಗಳು. ಕಾರಣ ಏನು? ಅಲ್ಲಿನ ಮೀಸಲಾತಿ ನೀತಿಯನ್ನು ಬದಲಾಯಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಕೊಂಡು ಇದು ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಬದಲಾಗಿತ್ತು 2018ರಲ್ಲಿ. ಈಗ ಅದನ್ನು ಕೋರ್ಟ್ ವಾಪಸ್ ತಂದಿದೆ. ಅದು ಏನು, ಯಾವ ಮೀಸಲಾತಿ? ಭಾರತದ ಮೀಸಲಾತಿ ಬಗ್ಗೆ ತಮಗೆ ಗೊತ್ತಿದೆ. ಇಲ್ಲಿ ಶತಮಾನಗಳಿಂದಲೂ ಕೂಡ ಎಲ್ಲದರಿಂದಲೂ ಕೂಡ ವಂಚಿತರಾಗಿರುವಂತಹ, ಅವಮಾನಕ್ಕೆ ಒಳಗಾಗಿರುವಂತಹ, ಶೋಷಣೆಗೆ ಒಳಗಾಗಿರುವಂತಹ, ಕುತಂತ್ರಕ್ಕೆ ಒಳಗಾಗಿರುವಂತಹ ಸಮುದಾಯಗಳಿಗೆ ಇಲ್ಲಿ ಮೀಸಲಾತಿ ಇದೆ. ಅದು ನೈಸರ್ಗಿಕ ಮೀಸಲಾತಿ. ಅವರಿಗೆ ಏನೂ ಕೊಡದೆ ಅವರನ್ನು ಬಡತನದಲ್ಲಿ ನೂಕಿದ್ದಂತಹ, ಜಾತಿಯ ಕಾರಣಕ್ಕೆ ಕ್ರೌರ್ಯ ಅನುಭವಿಸಿದಂತಹ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವ ಸಾಮಾಜಿಕ ನ್ಯಾಯದ ಮೀಸಲಾತಿ ಇಲ್ಲಿದೆ. ಆದರೆ ಬಾಂಗ್ಲಾದೇಶದಲ್ಲಿ ಯಾವ ಮೀಸಲಾತಿ ಇದೆ? ಅಲ್ಲಿ ಮೀಸಲಾತಿ ಸುಮಾರು 55% ಇದೆ. ಸೊ 44% ನಾರ್ಮಲ್ ಮೀಸಲಾತಿ ಇದೆ, 56% ಆ್ಯಕ್ಚುಲಿ ಮೀಸಲಾತಿ ಇದೆ. ಅದು ಯಾರ್ಯಾರಿಗಿದೆ? ಏನು ಮೀಸಲಾತಿ ಇರೋದಂದರೆ, ಅಲ್ಲಿ 10% ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿದೆ, ಹಿಂದುಳಿದಿರುವಂತಹ ಪ್ರದೇಶಗಳು, ಅಲ್ಲಿಂದ ಬರುವಂತಹ ಜನರಿಗೆ ಉದ್ಯೋಗದಲ್ಲಿ 10% ಮೀಸಲಾತಿ ಇದೆ. ಇನ್ನು ಮಹಿಳೆಯರಿಗೆ 10% ಮೀಸಲಾತಿ ಇದೆ. 5% ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಹಿಂದೂಗಳು ಮತ್ತು ಕ್ರಿಶ್ಚಿಯನ್ಸ್, ಬೌದ್ಧರು, ಬೇರೆ ಸಣ್ಣ ಪುಟ್ಟ ಧಾರ್ಮಿಕ ನಂಬಿಕೆಗಳನ್ನು ಆಚರಣೆ ಮಾಡುವಂತಹ ಆ ಧರ್ಮದ ಅಡಿಯಲ್ಲಿ ಬರುವಂತಹ ಜನರಿಗಾಗಿ 5% ಮೀಸಲಾತಿಯನ್ನು ಅಲ್ಲಿ ಅಲ್ಪಸಂಖ್ಯಾತರಿಗೆ ಒದಗಿಸಿಕೊಡಲಾಗಿದೆ. 1% ಅಂಗವಿಕಲರಿಗೆ ಮೀಸಲಾತಿ ಇದೆ. ಅದು ಸರ್ಕಾರಿ ಉದ್ಯೋಗಗಳಲ್ಲಿ. ಎಲ್ಲ ಮೀಸಲಾತಿ ಕೂಡ ಸರ್ಕಾರದಲ್ಲಿ, ಭಾರತದ ಹಾಗೇನೆ ಅಲ್ಲಿಯೂ ಸಹ ಸರ್ಕಾರಿ ಉದ್ಯೋಗಗಳಲ್ಲಿ ಮಾತ್ರ ಮೀಸಲಾತಿ, ಖಾಸಗಿಯಲ್ಲಿ ಇಲ್ಲ. ಇನ್ನು ದೊಡ್ಡ ಮೀಸಲಾತಿ ಇರುವಂತಹದ್ದು, ಈಗ ಅಲ್ಲಿ ಬೆಂಕಿ ಬಿದ್ದಿರೋದಕ್ಕೆ ಕಾರಣವಾಗಿರುವಂತಹದ್ದು, ಗಲಭೆಗಳು, ಕೊಲೆಗಳು, ದರೋಡೆಗಳು ಎಲ್ಲ ನಡೀತಾ ಇರುವಂತಹದ್ದು, ದಂಗೆಗಳು ನಡೀತಾ ಇರುವಂತಹದ್ದು, 30% ಮೀಸಲಾತಿಯನ್ನು 1971ರಲ್ಲಿ ಯುದ್ಧ ನಡೆದು ಫ್ರೀಡಮ್ ಫೈಟ್ ಅಂತ ಒಂದು ನಡೀತಲ್ಲ, ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿದಂಥವ್ರಿದ್ರಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಅಂತ 30% ಮೀಸಲಾತಿಯನ್ನು ಅಲ್ಲಿ ಒದಗಿಸಿಕೊಡಲಾಗಿದೆ. ಇದು 1972ರಿಂದಲೂ ಕೂಡ ಇದೆ. 71ರಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು. ಅವರ ಫ್ರೀಡಮ್ ಫೈಟ್ಗೆ ಇಂದಿರಾ ಗಾಂಧಿಯವರು ಭಾರತದ ಸೈನ್ಯವನ್ನು ಬೆಂಬಲವಾಗಿ ಕಳಿಸಿದ್ರು. ಒಂದೇ ದಿನದಲ್ಲಿ ಪಾಕಿಸ್ತಾನವನ್ನು ಅಲ್ಲಿಂದ ಒದ್ದು ಹೊಡೆಸಿದ್ರು. 1 ಲಕ್ಷ ಪಾಕಿಸ್ತಾನಿ ಸೈನಿಕರು ಭಾರತದ ಸೈನಿಕರ ಮುಂದೆ ತಲೆಬಾಗಿಸಿ ಶರಣಾಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಭಾರತದ ಕಂಪ್ಲೀಟ್ ಸಪೋರ್ಟಿಂದ. ಆದರೆ ಅಲ್ಲಿನ ಜನ ಕೂಡ, ಒಂದಷ್ಟು ಜನ ಪಾಕಿಸ್ತಾನದ ನೀತಿಗಳ ವಿರುದ್ಧ, ಪಾಕಿಸ್ತಾನದ ಕ್ರೌರ್ಯದ ವಿರುದ್ಧ ಹೋರಾಡಿದ್ರಲ್ಲ, ಅವರನ್ನು ಫ್ರೀಡಮ್ ಫೈಟರ್ಸ್ ಅಂತ ಇವರು ಪರಿಗಣಿಸ್ತಾರೆ. ಆ ಫ್ರೀಡಮ್ ಫೈಟರ್ಸ್ ಇದ್ರಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಅವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಾತಿ ಇದೆ. ಆ ಮೀಸಲಾತಿನೇ ಈಗ ದೊಡ್ಡ ಗಲಭೆಯನ್ನು ಮಾಡಿಸ್ತಾ ಇರುವಂತಹದ್ದು. ಸೊ ಇದು 1972ರಿಂದಲೂ ಕೂಡ ಜಾರಿಯಲ್ಲಿರುವಂತಹದ್ದು. ಆದರೆ ಇದನ್ನು ತೆಗಿಬೇಕು ಅನ್ನುವಂತಹ ಕೂಗುಗಳು 2000 ಇಸವಿಯಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇತ್ತು. ಆ ನಂತರ 2018ರಲ್ಲಿ ಶೇಖ್ ಹಸೀನಾ ಮತ್ತೆ ಪ್ರಧಾನಿಯಾದ ಹಿನ್ನೆಲೆಯಲ್ಲಿ, ಈಗಿರುವಂಥವರು ಅವರೇನೆ, ಶೇಖ್ ಹಸೀನಾ ಅವಾಮಿ ಲೀಗ್ ಅನ್ನುವಂತಹ ಪಕ್ಷದಿಂದ ಬರುವಂಥವರು. ಅವರು 2018ರಲ್ಲಿ ಈ 30% ಮೀಸಲಾತಿಯನ್ನು ತೆಗೆದು ಹಾಕಿದ್ರು. ಬೇಡ, ಇದು ಸಾಕು, 1972ರಿಂದ ಕೊಡ್ತಾ ಇದ್ದೀವಿ, ಸುಮಾರು 46 ವರ್ಷ ಆಯಿತು, ಸಾಕು ಅಂತ ಹೇಳಿ ಅದನ್ನು ತೆಗೆಯುವಂತಹ ಅದಕ್ಕೆ ಮುಂದಾದರು. ಆದರೆ ಅದು ಕೋರ್ಟಿಗೆ ಹೋಯಿತು. ಕೋರ್ಟಿಗೆ ಹೋಗಿ ಅಲ್ಲಿನ ಹೈಕೋರ್ಟ್ ಮೊನ್ನೆ ಕಳೆದ ತಿಂಗಳು
ಅದನ್ನು ವಾಪಸ್ ತರಬೇಕು, ಆ ರದ್ದು ಮಾಡಿರುವಂತಹದ್ದು ಸರಿಯಲ್ಲ ಅನ್ನುವಂತಹ ತೀರ್ಪನ್ನ ಕೊಟ್ಟುಬಿಡ್ತು. ಆ ತೀರ್ಪು ಬಂದಿದ್ದೇ ತಡ ದೊಡ್ಡ ಮಟ್ಟದಲ್ಲಿ ವಿರೋಧಗಳು ಆರಂಭ ಆಯಿತು. ಆ ವಿರೋಧಗಳು ದಿನ ಬೆಳಗಾಗಿ ದಿನಂಪ್ರತಿ ಅದನ್ನು ಜೋಡಿಸ್ಕೊಂಡು ಕೂಡಿಸ್ಕೊಂಡು ಒಗ್ಗಟ್ಟಾಗ್ತಾ ವಿದ್ಯಾರ್ಥಿಗಳು, ಅಲ್ಲಿನ ವಿದ್ಯಾರ್ಥಿಗಳು ಈಗ ಹಿಂಸಾತ್ಮಕವಾದಂತಹ ಪ್ರತಿಭಟನೆಗಳಿಗೆ, ದೊಡ್ಡ ದೊಡ್ಡ ಗಲಭೆಗಳಿಗೆ ಅಲ್ಲಿ ಮುಂದಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಹೈಕೋರ್ಟ್ನ ಆದೇಶದ ವಿರುದ್ಧವಾಗಿ, ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಹೈಕೋರ್ಟ್ನ ಆರ್ಡರ್ಗೆ. ಅಂದರೆ ಈಗ ಆ 30% ಮೀಸಲಾತಿಯನ್ನು ಸದ್ಯಕ್ಕೆ ತಡೆದಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು, ನಾವು ಈ ಸರ್ಕಾರವನ್ನು ನಂಬಲ್ಲ. ಯಾಕೆ ಅಂದರೆ ಅಂದು ಫ್ರೀಡಮ್ ಫೈಟ್ ಅಂತ ಏನು ನಡೀತಲ್ಲ, ಅದರಲ್ಲಿ ಪಾಲ್ಗೊಂಡವರ ಮಕ್ಕಳು ಮೊಮ್ಮಕ್ಕಳಿಗೆ ನೀವು 30% ಕೊಡ್ತಾ ಇದ್ದೀರಲ್ಲ, ಅಂದು ಪಾಲ್ಗೊಂಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮದೇ ಪಕ್ಷ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷನೇ. ಸೊ ಅದರ ಲಾಭವನ್ನು ಪಡೀತಾ ಇರೋದು ಎಲ್ಲರೂ ನಿಮ್ಮ ಪ್ರತಿನಿಧಿಗಳೇ, ನಿಮ್ಮ ಪಕ್ಷದವರೇನೆ. ಹಾಗಾಗಿ ನೀವು ಅದನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ನಾವು ನಂಬಲ್ಲ. ಅದಕ್ಕೆ ಪಾರ್ಲಿಮೆಂಟಲ್ಲಿ ಕಾನೂನು ಪಾಸ್ ಮಾಡಿ ಆ 30%ಅನ್ನು ತೆಗೀರಿ. ಸುಪ್ರೀಂ ಕೋರ್ಟ್ ಆಗಸ್ಟ್ 7ನೇ ತಾರೀಕುವರೆಗೂ ತೀರ್ಪನ್ನು ಕಾಯ್ದಿರಿಸಿದೆ, ಅಥವಾ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸಿದೆ. ನಾವು ಕಾಯೋದಕ್ಕೆ ಸಿದ್ಧ ಇಲ್ಲ, ನಾವು ನಂಬಲ್ಲ, ಈ ಸರ್ಕಾರವನ್ನು ನಂಬಲ್ಲ. ಯಾಕಂದರೆ ಈ ಸರ್ಕಾರದಲ್ಲಿರುವಂಥವರೇ ಅಂದು ಫ್ರೀಡಮ್ ಫೈಟರ್ಸ್ ಅಂತ ಕರೆಸ್ಕೊಳ್ಳುವಂಥವ್ರು. ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗ್ತಾ ಇರುವಂತಹ ಈ ಒಂದು ಹಲ್ವಾವನ್ನು ಅವರು ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಅಲ್ಲಿನ ವಿದ್ಯಾರ್ಥಿಗಳು ಮಾಡ್ತಿರುವಂತಹ ಆರೋಪ. ಸೊ ಕಾನೂನು ಮಾಡಿ, ಇಲ್ಲಾಂದರೆ ನಾವು ಹಿಂಸೆಗಿಳಿತೀವಿ ಅಂತ ವಾರ್ನ್ ಮಾಡಿದ್ರು. ಈಗ ಹಿಂಸೆಗಿಳಿದಿದ್ದಾರೆ. ಪೊಲೀಸ್ ಶೂಟೌಟ್ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ 2-3 ದಿನದ ಅಂತರದಲ್ಲಿ ಹತರಾಗಿದ್ದಾರೆ. ಈ ಇಡೀ ದೇಶದಲ್ಲಿ ಇಂಟರ್ನೆಟ್ ಸ್ಟಾಪ್ ಮಾಡಲಾಗಿದೆ, ಇಡೀ ದೇಶದಲ್ಲಿ ಕರ್ಫ್ಯೂ ಹೇರಲಾಗಿದೆ, ಸಂಚಾರವನ್ನು ಬಂದ್ ಮಾಡಲಾಗಿದೆ. ಎಲ್ಲ ಮಾಡಿದ್ರೂ ಕೂಡ ಜನ ಸೇರ್ತಾನೆ ಇದ್ದಾರೆ, ವಿದ್ಯಾರ್ಥಿಗಳು ಸೇರ್ತಾನೆ ಇದ್ದಾರೆ. ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳು ತುಂಬೋಗಿದ್ದಾರೆ. ಯೂನಿವರ್ಸಿಟಿಗಳನ್ನು ಖಾಲಿ ಮಾಡಿ ಅಂತ ಪೊಲೀಸರು, ಸೈನ್ಯ ಯಾರು ಹೇಳಿದ್ರು ಅವ್ರು ಖಾಲಿ ಮಾಡ್ತಾ ಇಲ್ಲ. ಇದು ಅಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ವಿಚಾರ. ಸೊ ಇದಕ್ಕೆ ಅಲ್ಲಿ ಇನ್ನು ಬೇರೆ ವಿಚಾರಗಳನ್ನು ತಳುಕು ಹಾಕೋದಾದರೆ, ಅಲ್ಲಿ ಸುಮಾರು 40% ಯುವಕರು ನಿರುದ್ಯೋಗದಿಂದ ನರಳುತ್ತಿದ್ದಾರೆ. ಸೊ ಯಾವಾಗ ಎಫೆಕ್ಟ್ ಆಗುತ್ತೆ ಅಂದರೆ ನಿರುದ್ಯೋಗ ಹೆಚ್ಚಾದಾಗ. ನಿರುದ್ಯೋಗ ಇಲ್ಲ ಅಂದಿದ್ರೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅಷ್ಟಾಗಿ, ಯಾಕಂದ್ರೆ ತಮಗೆ ಕೆಲಸ ಸಿಗ್ತಾ ಇದೆ. ಹಾಗಾಗಿ ಯಾವುದು ರೂಲ್ ಆದರೂ ಇರಲಿ, ಯಾವ ಕೋರ್ಟ್ ಆದರೂ ಇರಲಿ, ಅವರು ಪಡ್ಕೊಳ್ಳಿ, ನಮಗೂ ಕೆಲಸ ಸಿಗ್ತಾ ಇದೆ ಅಂತ. ಆದರೆ 40% ಯುವಕರು ಇವತ್ತು ಅಲ್ಲಿ ಕೆಲಸವನ್ನು ಹುಡುಕೊಂಡೇ ಇದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ. ಅಲ್ಲಿನ ನಿರುದ್ಯೋಗ ದರ ಜಗತ್ತಿನಲ್ಲಿಯೇ ಅತಿ ಹೆಚ್ಚಾಗಬಹುದಾದಂತಹ ಸಂಖ್ಯೆಗಳಲ್ಲಿದೆ. 12.27% ನಿರುದ್ಯೋಗ ದರ ಅಲ್ಲಿದೆ. ಹಾಗಾಗಿ ಅಲ್ಲಿ ಉದ್ಯೋಗಕ್ಕೆ ಹಾಹಾಕಾರ ಇದೆ. ಭಾರತದಲ್ಲೂ ನೋಡ್ತಾ ಇದ್ದೀವಿ, ಬರೀ 20 ಜನ 30 ಜನ ಬರಬೇಕಾದಂಥ ಇಂಟರ್ವ್ಯೂಗಳಿಗೆ ಸಾವಿರಾರು ಜನ ಬರ್ತಿದ್ದಾರೆ. ಮೊನ್ನೆ ಏರ್ ಇಂಡಿಯಾದಲ್ಲಿ ಏನಾಯಿತು, 1500 ಪೋಸ್ಟ್ಗಳಿಗೆ 25, 30, 50 ಸಾವಿರ ಜನವರೆಗೂ ಬಂದು ಕಾಲು ತೊಳಿತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಗುಜರಾತಲ್ಲಿ ಏನಾಯಿತು, ಕೇವಲ 20-30 ವೇಕೆನ್ಸಿಗಳಿಗೆ 10,000 20,000 ಜನ ಬರ್ತಿದ್ದಾರೆ. ಅಲ್ಲೂ ಕೂಡ ಕಾಲು ತುಳಿತ ಆಗುವಂತಹ ಸನ್ನಿವೇಶ ಎದುರಾಗ್ತಾ ಇತ್ತು. ಅದೇ ರೀತಿ ಈಗ ಬಾಂಗ್ಲಾದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಯಾಕೆ ಅಂದರೆ ಅಲ್ಲಿಯೂ ಕೂಡ ಧರ್ಮವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡೋದು ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರ ತುಂಬ ಆಪ್ತ ಗೆಳತಿ ಅಂತ ಕರೆಸಿಕೊಳ್ಳುವಂತಹ, ಅಥವಾ ಒಳ್ಳೆಯ ಸಂಬಂಧಗಳನ್ನು ಹೊಂದಿರುವಂತಹ, ತುಂಬ ಸ್ನೇಹಮಯವಾಗಿ ಇರುವಂತಹ ಶೇಖ್ ಹಸೀನಾ ಸೇಮ್ ಅಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ಹಾಗಾಗಿ ದೇಶ ಇವತ್ತು, ಬಾಂಗ್ಲಾದೇಶವು ಸಹ ಶ್ರೀಲಂಕಾ ರೀತಿಯ ಬಿಕ್ಕಟ್ಟಿಗೆ ಹೋಗುವಂತಹ ಸನ್ನಿವೇಶವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಇದು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಏನು ಗಲಭೆ ಇದೆ, ಅಲ್ಲಿ ನಡೀತಾ ಇರುವಂತಹ ಸಾವು ನೋವುಗಳ ಬಗ್ಗೆ ಇರುವಂತಹ ಮಾಹಿತಿ. ಇಂತಹದ್ದೇ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.